Dear students, let us start our class with your second lesson, Too Dear. Yes, students, what is the title of your second lesson? Too Dear, written by Leo Tolstoy. Who is the author? Author is Leo Tolstoy. Leo Tolstoy. Here, he narrates a story of a foolish king of Monaco, a small kingdom. ಈ ಸ್ಟೋರಿನಲ್ಲಿ ಬರ್ತಕ್ಕಂಥದ್ದು ಒಬ್ಬ ಫೂಲಿಶ್ ಕಿಂಗ್, ಒಬ್ಬ ಮೂರ್ಖ ರಾಜ. ಅವನು ಹೇಗೆ ಜಡ್ಜ್ಮೆಂಟ್ ಕೊಡ್ತಾನೆ, ತೀರ್ಮಾನ ಕೊಡ್ತಾನೆ ಅನ್ನೋದ್ರ ಮೇಲೆ ಈ ಕಥೆ ಇದೆ. ಇಟ್ ಈಸ್ ಮಾಕಿಂಗ್ ಅಟ್ ದೋಸ್ ಸಚ್ ಫೂಲಿಶ್ ಕಿಂಗ್ಸ್ ಅಂತ ಮೂರ್ಖ ರಾಜರ ಬಗ್ಗೆ ಇದೊಂದು ಅಣಕು. Now students, you see page number 6, the picture. There is one person behind the iron bars. ಐರನ್ ಬಾರ್ ಅಂದರೆ ಕಬ್ಬಿಣದ ಸರಳು, ಅಂದರೆ ಜೈಲಲ್ಲಿ ಒಬ್ಬ ನಿಂತಿದ್ದಾನೆ. ಆ್ಯಂಡ್ ಔಟ್ಸೈಡ್ ಯು ಸಿ ಒನ್ ಮಿನಿಸ್ಟರ್ ಹೂ ಈಸ್ ಟೆಲ್ಲಿಂಗ್ ಸಮಥಿಂಗ್ ಟು ದಟ್ ಕ್ರಿಮಿನಲ್. ಆ ಮಿನಿಸ್ಟರು ಆ ಕ್ರಿಮಿನಲ್ಗೇನೋ ಹೇಳ್ತಾ ಇದ್ದಾನೆ. ದಿಸ್ ಇಸ್ ದ ಪಿಕ್ಚರ್. ನಾವು ಯು ಸಿ ವೆನ್ ಇಟ್ ಈಸ್ ಅಬೌಟ್ ಎ ಕ್ರಿಮಿನಲ್, ವಿ ಕ್ಯಾನ್ ಇಮ್ಯಾಜಿನ್ there happened some murder or something out of legal boundary. ಅಲ್ಲೇನೋ ಅಪರಾಧ ನಡೆದಿದೆ, ಏನೋ ಥೆಫ್ಟ್ ಆಗಿದೆ, ಏನೋ ರಾಬರಿ ಆಗಿದೆ, ಏನೋ ಮರ್ಡರ್ ಆಗಿದೆ, ಏನೋ ಪಿಕ್ ಪಾಕೆಟ್ ಆಗಿದೆ, ಈ ರೀತಿ ಏನೋ ನಡೆದಿದೆ. ಸೊ ಅಲ್ಲಿ ಜೈಲ್ ಥರ ಪಿಕ್ಚರ್ ತೋರಿಸಿದ್ದಾರೆ. ಸೊ the story is about a criminal ಅಂದರೆ ಅಪರಾಧಿ. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಪೇಜ್ ನಂಬರ್ 6. ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಫ್ರಾನ್ಸ್ ಅಂಡ್ ಇಟಲಿ, ಯು ಟೇಕ್ ದ ವರ್ಲ್ಡ್ ಮ್ಯಾಪ್ ಆ್ಯಂಡ್ ದೇರ್ ಯು ಲೊಕೇಟ್ ಫ್ರಾನ್ಸ್ ಆ್ಯಂಡ್ ಇಟಲಿ. ಫ್ರಾನ್ಸಲ್ಲಿದೆ, ನೀವು ವರ್ಲ್ಡ್ ಮ್ಯಾಪ್ ತೊಗೊಳ್ಳಿ, ಫ್ರಾನ್ಸ್ ಎಲ್ಲಿ ಬರುತ್ತೆ, ಇಟಲಿ ಎಲ್ಲಿ ಬರುತ್ತೆ, ಲೊಕೇಟ್ ಮಾಡ್ಕೊಳ್ಳಿ. ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ, ಫ್ರಾನ್ಸ್ ಬಾರ್ಡರ್ ಬರುತ್ತೆ, ಇಟಲಿ ಬಾರ್ಡರ್ ಬರುತ್ತೆ ಅಲ್ಲಿ. ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಸಿ, ದೇರ್ ಈಸ್ ಮೆಡಿಟೇರಿಯನ್ ಸಿ, ಮೆಡಿಟೇರಿಯನ್ ಸಮುದ್ರ, ಸಿ ಅಂದರೆ ಸಮುದ್ರ ಅದರ ಶೋರ್ ಮೇಲೆ, ಅದರ ದಡದ ಮೇಲೆ. ಲೈಸ್ ಎ ಟಿನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ. ದೇರ್ ಈಸ್ ಲೊಕೇಟೆಡ್ ಎ ಸ್ಮಾಲ್ ಕಿಂಗ್ಡಮ್, ಎ ಲಿಟಲ್ ಕಿಂಗ್ಡಮ್, ಎ ಟಿನಿ ಮೀನ್ಸ್ ಸ್ಮಾಲ್ ಕಿಂಗ್ಡಮ್ ಕಾಲ್ಡ್ ಮೊನಾಕೋ. ಅಂಡರ್ಲೈನ್ ಮಾಡಿ. ಇಲ್ಲಿ ನೀವು ಒಂದು 3 1 ಮಾರ್ಕ್ ಕ್ವೆಶನ್ಸ್ ನೋಡ್ತೀರಾ. ಫಸ್ಟ್ ಒನ್ ಈಸ್ ನೇಮ್ ಒನ್ ಆಫ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಮೊನಾಕೋ. ಮೊನಾಕೋ ನೇಬರಿಂಗ್ ಕಂಟ್ರೀಸ್ ಯಾವುದಾದ್ರೂ ಹೇಳಿ ಅಂದರೆ ನೀವು ಫ್ರಾನ್ಸ್ ಆದರೂ ಹೇಳ್ಬೋದು, ಇಟಲಿ ಆದರೂ ಹೇಳ್ಬೋದು. 1. ಸೆಕೆಂಡ್ ಒನ್, ನೇಮ್ ದ ಸಿ ನಿಯರ್ ಮೊನಾಕೋ ಕಿಂಗ್ಡಮ್. ಆನ್ಸರ್ ಮೆಡಿಟೇರಿಯನ್ ಸಿ. ಅಥವಾ name the small kingdom, name the tiny kingdom mentioned in the story Too Dear. Answer Monaco. So France, Italy ಅಂಡರ್ಲೈನ್ ಮಾಡಿ, ಮೆಡಿಟೇರಿಯನ್ ಸಿ ಅಂಡರ್ಲೈನ್ ಮಾಡಿ, ಹಾಗೆ ಮೊನಾಕೋ. Many a small country town can boast more inhabitants than this kingdom, for there are only about 7,000 of them all told.
Many small kingdoms than Monaco, they have the population more than Monaco. Monaco has just 7,000 population. 7,000 ಅಂಡರ್ಲೈನ್ ಮಾಡಿ. ಮೊನಾಕೋದಲ್ಲಿ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳಿದ್ರೆ, ಮೊನಾಕೋಗಿಂತ ಚಿಕ್ಕ ಜಾಗದಲ್ಲೇ ಹೆಚ್ಚು ಪಾಪ್ಯುಲೇಷನ್ ಇರುತ್ತೆ. ಆದರೆ ಮೊನಾಕೋ ಕಿಂಗ್ಡಮಲ್ಲಿದ್ದು ಪಾಪ್ಯುಲೇಷನ್ ಎಷ್ಟು ಅಂದರೆ ಓನ್ಲಿ ಜಸ್ಟ್ 7,000 ಪಾಪ್ಯುಲೇಷನ್. ಸೊ 7,000 1 ಮಾರ್ಕ್. ಇದಕ್ಕೆ ಯಾವ ಥರ ಕ್ವೆಶನ್ ಕೊಡ್ತಾರೆ ಅಂತ ಹೇಳಿದ್ರೆ, ದ ಪಾಪ್ಯುಲೇಷನ್ ಆಫ್ ಮೊನಾಕೋ ಈಸ್ ಡ್ಯಾಶ್, ಅಥವಾ ದೇರ್ ವರ್ ಡ್ಯಾಶ್ ಪೀಪಲ್ ಇನ್ ಮೊನಾಕೋ, 7,000 ಆನ್ಸರ್. ಆ್ಯಂಡ್ ಇಫ್ ಆಲ್ ದ ಲ್ಯಾಂಡ್ ಇನ್ ದ ಕಿಂಗ್ಡಮ್ were divided, there would not be an acre for each inhabitant. If the kingdom is divided among 7,000, each one may not get at least 1 acre. ಇಡೀ ಮೊನಾಕೋ ಸಾಮ್ರಾಜ್ಯ ಇದೆಯಲ್ಲ, ಇದನ್ನು ಹಂಚಿಬಿಟ್ರೆ 7,000 ಪಾಪ್ಯುಲೇಷನ್ ಅಲ್ಲ, ಇವರಿಗೆಲ್ಲ ಡಿವೈಡ್ ಮಾಡಿಬಿಟ್ರೆ ಒಬ್ಬೊಬ್ಬರಿಗೆ 1 ಎಕರೆನೂ ಬರಲ್ಲ. ಅಂದರೆ ಏನರ್ಥ, ದ ಏರಿಯಾ ಆಫ್ ಮೊನಾಕೋ ಈಸ್ ಲೆಸ್ ದ್ಯಾನ್ 7,000 ಕಿಲೋಮೀಟರ್ಸ್. 7,000 ಕಿಲೋಮೀಟ್ರಿಗಿಂತನೂ ಕಡಿಮೆ ಏರಿಯಾ ಮೊನಾಕೋದು. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ದೆರ್ ಈಸ್ ಎ ರಿಯಲ್ ಕಿಂಗ್ಲೆಟ್, ದೋ ಇಟ್ ಈಸ್ ಎ ಟಾಯ್ ಕಿಂಗ್ಡಮ್. ಹಿಯರ್ ಯು ಗೆಟ್ ಒನ್ ಕ್ವೆಶನ್. ನಿಮ್ಗೆ ಇಲ್ಲೊಂದು ಕ್ವೆಶನ್ ಬರುತ್ತೆ, ವೈ ಮೊನಾಕೋ ಈಸ್ ಕಾಲ್ಡ್ ಆಸ್ ಎ ಟಾಯ್ ಕಿಂಗ್ಡಮ್. ಮೊನಾಕೋನು ಟಾಯ್ ಅಂತಂದ್ರೇನು, ಆಟ ಆಡೋ ವಸ್ತು, ಗೊಂಬೆ ಅಥವಾ ಆಟ ಆಡೋ ಆಟಿಕೆಗಳು ಅಂತೀವಲ್ಲ, ಆಟ ಸಾಮಾನು ಅಂತೀವಲ್ಲ, ಹಾಗೆ ಒಂಥರ ಕಿಂಗ್ಡಮ್ ಅನ್ನೋದಕ್ಕಿಂತ ಒಂದು ಆಟ ಸಾಮಾನು ಅನ್ಬೋದು, ಅಷ್ಟು ಚಿಕ್ಕದು. ದೋ ಇಟ್ ಈಸ್ ಸೋ ಸ್ಮಾಲ್, ಇಟ್ ಆಸ್ ಎ ಕಿಂಗ್ಲೆಟ್. ಅದಕ್ಕೊಬ್ಬ ರಾಜ ಇದ್ದಾನೆ. ಅದರ ಏರಿಯಾ 7,000ಗಿಂತ ಕಡಿಮೆ, ಆದರೆ ಅದಕ್ಕೊಬ್ಬ ರಾಜ ಇದ್ದಾನೆ. ಆ್ಯಂಡ್ ಈ ಹ್ಯಾಸ್ ಎ ಪ್ಯಾಲೇಸ್, ಅರಮನೆ. ಆ ರಾಜನಿಗೆ ಒಂದು ಅರಮನೆ. ಆ್ಯಂಡ್ ಕೋರ್ಟಿಯರ್ಸ್ ಅಂದ್ರೇನು, ಆಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಮಂತ್ರಿಗಳಿರ್ಬೋದು, ಬೇರೆ ಬೇರೆ VIP ಗಳಿರ್ಬೋದು, ಆ ಥರ ಕೋರ್ಟಿಯರ್ಸ್. ಆ್ಯಂಡ್ ಮಿನಿಸ್ಟರ್ಸ್, ಆ್ಯಂಡ್ ಎ ಬಿಷಪ್, ಆ್ಯಂಡ್ ಜನರಲ್ಸ್, ಆ್ಯಂಡ್ ಅನ್ ಆರ್ಮಿ, ಆ್ಯಂಡ್ ಎ ಬಿಷಪ್ ಅಂದರೆ ಈಗ ನಮ್ಮ ರಾಜ್ಯಗಳಲ್ಲಿ ಏನಾಗುತ್ತೆ, ಪೌರೋಹಿತರು, ಜ್ಯೋತಿಷಿಗಳು ಇವರು ಇರ್ತಾರೆ. ರಾಜನಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಅದನ್ನೆಲ್ಲ ಗಳಿಗೆಗಳು ಎಲ್ಲ ಹೇಳ್ಕೊಡ್ಲಿಕ್ಕೆ ಒಬ್ರು ಇರ್ತಾರೆ. ಹಾಗೆ ಇವರಲ್ಲಿ ಬಿಷಪ್. ಸೊ ಬಿಷಪ್ ಅಂದ್ರೇನು, ಚರ್ಚ್ಗೆ ಸಂಬಂಧಪಟ್ಟವರು. ಈಗ ಚರ್ಚ್ ಅಂತ ಹೇಳಿದ್ರೆ ನಾವು ಪೋಪ್ ಅಂತ ಹೇಳ್ತೀವಿ, ಫಾದರ್ ಹೇಳ್ತೀವಿ, ಸಿಸ್ಟರ್ ಹೇಳ್ತೀವಿ. ಹೀಗೆ ಇಲ್ಲಿ ಪಾದ್ರಿಗಳು ಅಂತ ಹೇಳ್ತೀವಲ್ಲ, ಹಾಗೆ ಬಿಷಪ್ ಏನಂದರೆ ಫಾದರ್ಗಿಂತ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥವ್ರು. ಸೊ ಇವರ ಕೋರ್ಟಲ್ಲಿ ಒಬ್ಬ ಬಿಷಪ್ ಇದ್ದಾರೆ. ಆ್ಯಂಡ್ ಎ ಜನರಲ್ ಆ್ಯಂಡ್ ಅನ್ ಆರ್ಮಿ. ಮೊನಾಕೋ ಸಚ್ ಎ ಸ್ಮಾಲ್ ಕಿಂಗ್ಡಮ್, ಇಟ್ ಆಸ್ ಅನ್ ಆರ್ಮಿ. ಮೊನಾಕೋ ಅಷ್ಟು ಚಿಕ್ಕದಾದರೂ ಕೂಡ ಅದಕ್ಕೊಂದು ಸೈನ್ಯ ಇದೆ, ಆರ್ಮಿ ಇದೆ. ಆ ಆರ್ಮಿಗೊಬ್ಬ ಜನರಲ್ ಇದ್ದಾನೆ, ಸೇನಾಧಿಪತಿ ಇದ್ದಾನೆ. ಸೊ ದಿಸ್ ಮೊನಾಕೋ, ದೋ ಇಟ್ ಈಸ್ ಕಾಲ್ಡ್ ಆಸ್ ಎ ಟಾಯ್ ಕಿಂಗ್ಡಮ್, ಇಟ್ ಆಸ್ ಎ ಕಿಂಗ್. ಕೋರ್ಟ್ ಅಂದ್ರೇನು, ನಾವೇನು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಂತೀವಲ್ಲ, ಆ ಕೋರ್ಟ್ ಅಲ್ಲ. ಅಥವಾ ಆಟ ಆಡ್ಬೇಕಾದ್ರೆ ಟೆನ್ನಿಸ್ ಕೋರ್ಟ್ ಅಂತೀವಲ್ಲ, ಆ ಕೋರ್ಟ್ ಅಲ್ಲ. ಆಸ್ಥಾನ, ರಾಜನ ಆಸ್ಥಾನ. ಆಸ್ಥಾನದಲ್ಲಿ ದೇರ್ ಆರ್ ಮಿನಿಸ್ಟರ್ಸ್, ಎ ಬಿಷಪ್, ಎ ಜನರಲ್ ಆ್ಯಂಡ್ ಅದರ್ ಸಚ್ ಪೀಪಲ್, ಎ ಪ್ಯಾಲೇಸ್, ಎವ್ರಿಥಿಂಗ್ ಎ ಕಿಂಗ್ ಯೂಶ್ವಲಿ ಹ್ಯಾವ್. ರಾಜನಿಗೆ ಏನಿರುತ್ತೋ ಅವೆಲ್ಲವೂ ಕೂಡ ರಾಜನಿಗೆ ಇತ್ತು. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ. ಹೌ ಮಚ್ ಈಸ್ ದಟ್ ಆರ್ಮಿ? ಆ ಸೈನ್ಯ ಎಷ್ಟಿತ್ತು? ಈಗ ಜನಸಂಖ್ಯೆ ಇರೋದೇ 7,000. ಅಷ್ಟು ಜನನ ನೋಡ್ಕೊಳ್ಳಿಕ್ಕೆ ಆ ಸೈನ್ಯ ಎಷ್ಟು ದೊಡ್ಡದಿರುತ್ತೆ, ಎಷ್ಟು ಸೈನಿಕರಲ್ಲಿ ಸಿಗ್ತಾರೆ? ಇಟ್ ಈಸ್ ಎ ವೆರಿ ಸ್ಮಾಲ್ ಆರ್ಮಿ.
Only 60 men in all. How many soldiers are there? Only 60. 60 ಅಂದರೆ 60. ಬರೀ ಒಂದು 60 ಸೈನಿಕರಿದ್ದಾರೆ. But still it is an army. Okay. Only if though there are only how much? How many? 60. 60 men. It is totally an army. ಸೈನ್ಯಪ್ಪ, ಅದು ಒಂದು ಸೈನ್ಯನೇ. 60 ಜನ ಸೈನಿಕರಿದ್ದಾರೆ, ಒಂದು ಸೈನ್ಯ. There are also taxes in this kingdom as elsewhere. To run the kingdom, to look after the palace, and to give salary to all the ministers and such persons. You see, the king needs a lot of money. Though the kingdom is very small, the king is in need of revenue. ರಾಜನಿಗೆ ರೆವಿನ್ಯೂ ಬೇಕಲ್ವಾ, ಆದಾಯ ಬೇಕಲ್ವಾ. ಕಿಂಗ್ಡಮ್ ಎಷ್ಟು ದೊಡ್ಡದಾಗಲಿ ಚಿಕ್ಕದಾಗಲಿ ಎಲ್ಲರಿಗೂ ಸಂಬಳ ಕೊಡಬೇಕು, ಪ್ಯಾಲೇಸನ್ನು ನೋಡ್ಕೋಬೇಕು, ರಾಜನಿಂದ ನಡಿಬೇಕು. ಸೊ ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಆ್ಯಸ್ ಎಲ್ಸ್ವೇರ್. ಎಲ್ಸ್ವೇರ್ ಎಲ್ಲ ಕಡೆ ಇದ್ದ ಹಾಗೆ ಮೊನಾಕೋದಲ್ಲೂ ಟ್ಯಾಕ್ಸಸ್. ಟ್ಯಾಕ್ಸ್ ಅಂದ್ರೇನು? ಇಂತಿಂಥ ವಸ್ತುಗಳ ಮೇಲೆ ತೆರಿಗೆ ಹಾಕೋದು, ಅದನ್ನು ಜನರು ಕೊಡಬೇಕು. ಆ ಬರೋ ಆದಾಯದಿಂದ ರಾಜ್ಯಭಾರ ನಡೆಸ್ತಾನೆ. ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ. ವಾಟ್ ಟೈಪ್ ಆಫ್ ಟ್ಯಾಕ್ಸಸ್ ಆರ್ ದೇರ್ ಇನ್ ಮೊನಾಕೋ? ಮೊನಾಕೋದಲ್ಲಿ ಯಾವ್ಯಾವ ಥರ ಟ್ಯಾಕ್ಸಸ್ ಇತ್ತು? ಟ್ಯಾಕ್ಸ್ ಆನ್ ಟೊಬ್ಯಾಕೋ. ಟೊಬ್ಯಾಕೋ ಅಂದರೆ ತಂಬಾಕು, ಈ ಸಿಗರೇಟು, ಬೀಡಿ ಅಥವಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಸ್ ಏನಿದೆ, ಟ್ಯಾಕ್ಸ್ ಆನ್ ಟೊಬ್ಯಾಕೋ ತಂಬಾಕು. ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್. ವೈನ್ ಅಂದರೆ ಡ್ರಿಂಕ್ಸ್. ವೈನ್ ಆ್ಯಂಡ್ ಸ್ಪಿರಿಟ್ಸ್ ಎರಡು ಒಂದೇ, ಎರಡು. ಡ್ರಿಂಕ್ಸ್, ಟ್ಯಾಕ್ಸ್ ಆನ್ ಡ್ರಿಂಕ್ಸ್. ಆ್ಯಂಡ್ ಎ ಪೋಲ್ ಟ್ಯಾಕ್ಸ್. ಪೋಲ್ ಟ್ಯಾಕ್ಸ್, ಆ ರಾಜ್ಯಕ್ಕೆ ಬರೋರು ಹೋಗೋರು ಕಟ್ತಕ್ಕಂಥ ಟ್ಯಾಕ್ಸ್. ಸೊ ದೀಸ್ ಆರ್ ದ ಮೇನ್ 3 types ಆಫ್ ಟ್ಯಾಕ್ಸಸ್ ಇನ್ ಮೊನಾಕೋ. ನಿಮಗಿಲ್ಲೂ ಕೂಡ 1 mark ಕ್ವೆಶನ್ ಇದೆ. ಮೆನ್ಷನ್ ಒನ್ ಆಫ್ ದ ಟ್ಯಾಕ್ಸಸ್ ಇನ್ ಮೊನಾಕೋ. ಯಾವುದಾದ್ರೂ ಒಂದು ಟ್ಯಾಕ್ಸನ್ನು ಹೇಳಿ, 1 mark ಕ್ವೆಶನ್ ಅದು. ನೀವು ಯಾವ 3ರಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಬೋದು. ಟ್ಯಾಕ್ಸ್ ಆನ್ ಟೊಬ್ಯಾಕೋ ಓವರ್ ಅಷ್ಟು ಹೇಳಿದ್ರೆ ಸಾಕು. ಬೇಡ, ಟ್ಯಾಕ್ಸ್ ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್, ಓಕೆ. ಪೋಲ್ ಟ್ಯಾಕ್ಸ್. ಸೊ ಈ ಥರ 1 mark ಕ್ವೆಶನ್ಸನ್ನು ನೀವು ನಿಮ್ಮ ಎಕ್ಸಸೈಸಲ್ಲಿ ಬರ್ಕೊಳ್ತಾ ಹೋಗಿ. ನೀವು ಬರೀ ಆನ್ಸರ್ಸನ್ನೇ ಬರ್ಕೋತಾ ಹೋಗಿ. ಇವೆಲ್ಲ ಸೇರಿದ್ರೆ ನಿಮ್ಗೆ ಒಂದು ಒಳ್ಳೆ ಲಾಂಗ್ ಆನ್ಸರ್ ಆಗುತ್ತೆ. ನೀವೇನು 4 marks 6 marks ಬರೀಲಿಕ್ಕೆ ನಿಮಗೆ ಈ ಆನ್ಸರ್ಸ್ ಎಲ್ಲ ಹೆಲ್ಪ್ ಆಗುತ್ತೆ. ಬಟ್ ದೋ ದ ಪೀಪಲ್ ದೇರ್ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಆ್ಯಸ್ ಪೀಪಲ್ ಡೂ ಇನ್ ಅದರ್ ಕಂಟ್ರೀಸ್. The people, they drink, they smoke tobacco, drink wine and spirits. There are so few of them that the prince would have been hard put to it to feed his courtiers and officials and to keep himself if he had not found a new and special source of revenue. Yes, in Monaco, the people, they pay tax to tobacco, pay tax to drinks, okay, everything is okay, but it is not sufficient revenue to the king to look after the courtiers, ministers and palace. ಜನ ಸ್ಮೋಕ್ ಮಾಡ್ತಾಯಿದ್ರು ಅಂದರೆ ಟೊಬ್ಯಾಕೋ ಮೇಲೆ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರು. ಹಾಗೆ ವೈನ್ ಆ್ಯಂಡ್ ಸ್ಪಿರಿಟ್ಸ್, ಪೋಲ್ ಟ್ಯಾಕ್ಸ್ ಎಲ್ಲ ಸರಿನೇ. ಆದರೆ ಆ ಬರ್ತಕ್ಕಂಥ ರೆವಿನ್ಯೂ ಆದಾಯ ಏನಿದೆ ಅದು ರಾಜನಿಗೆ ಸಾಕಾಗ್ತಿರಲಿಲ್ಲ. ಇಟ್ ಈಸ್ ವೆರಿ ಲೆಸ್ ಟು ಲುಕ್ ಆಫ್ಟರ್ ಈಸ್ ಕಿಂಗ್ಡಮ್. ಅವನ ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಇದು ಭಾಳ ಕಡಿಮೆ ಆಗ್ತಾಯಿತ್ತು. ಸೊ ಇಟ್ ಈಸ್ ಇನ್ನೆವಿಟಬಲ್ ಫಾರ್ ಹಿಮ್ ಟು ಫೈಂಡ್ ಎ ನ್ಯೂ ಸೋರ್ಸ್ ಆಫ್ ಇನ್ಕಮ್. ಅವನಿಗೆ ಇವಾಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಒಂದು ಆದಾಯ ನೋಡ್ಕೋಬೇಕು. ಯಾವುದಾದ್ರೂ ಒಂದು ವಿಶೇಷವಾಗಿ ಆದಾಯ ಬರ್ತಕ್ಕಂಥ ಸೋರ್ಸನ್ನು ನೋಡ್ಕೋಬೇಕು. This special revenue comes from a gaming house where people play roulette. Yes, the king, he has a special revenue. ಆಯಿತು, ಈ ಕಿಂಗ್ ಆಫ್ ಮೊನಾಕೋ ಒಂದು ಸ್ಪೆಷಲ್ ರೆವಿನ್ಯೂ ನೋಡಿಕೊಂಡ. ಸ್ಪೆಷಲ್ ಆದಾಯ ಬರ್ತಾಯಿತ್ತು ವಿಶೇಷವಾಗಿ. ಎಲ್ಲಿಂದ ಬರ್ತಾಯಿತ್ತು? ಫ್ರಮ್ ವೇರ್ ಡಸ್ ದಟ್ ಸ್ಪೆಷಲ್ ರೆವಿನ್ಯೂ ಕಮ್ ಫ್ರಮ್ ಎ ಗೇಮಿಂಗ್ ಹೌಸ್. ಎ ಗೇಮಿಂಗ್ ಹೌಸ್ ಅಂದ್ರೇನು?
ನಮ್ಮಲ್ಲಿ ಕ್ಲಬ್ ಈ ಥರ ಹೇಳ್ತೀವಲ್ಲ, ಆ ಥರ ಒಂದು ಸ್ಪೋರ್ಟ್ಸ್ಗೋಸ್ಕರ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ. ಆದರೆ ಅಲ್ಲಿ ಯಾವ ಗೇಮಪ್ಪ ಆಡ್ತಾ ಇದ್ದಿದ್ದು ಅಂದರೆ ಎ ಗೇಮ್ ಕಾಲ್ಡ್ ರೋಲೆಟ್. ಇಲ್ಲಿ ಅಂಡರ್ಲೈನ್ ಮಾಡಿ, ಗೇಮಿಂಗ್ ಹೌಸ್ ಅಂಡರ್ಲೈನ್ ಮಾಡಿ, ರೋಲೆಟ್ ಅಂಡರ್ಲೈನ್ ಮಾಡಿ. ಅವೆರಡು 1 ಮಾರ್ಕ್ ಕ್ವೆಶನ್ಸ್. ಗೇಮಿಂಗ್ ಹೌಸ್ ಆನ್ಸರ್ ಆಗಿ ಬರಬೇಕು ಅಂತ ಹೇಳಿದ್ರೆ ಕ್ವೆಶನ್ ಯಾವ ಥರ ಕೇಳಬೇಕು ಅಂತ ಹೇಳಿದ್ರೆ, ಫ್ರಮ್ ವೇರ್ ಡಸ್ ದ ಕಿಂಗ್ ಗೆಟ್ ಎ ಸ್ಪೆಷಲ್ ರೆವಿನ್ಯೂ? ವೇರ್ ಡಸ್ ದ ಕಿಂಗ್ ಆಫ್ ಮೊನಾಕೋ ಗೆಟ್ ಸ್ಪೆಷಲ್ ರೆವಿನ್ಯೂ ಫ್ರಮ್? ರಾಜನಿಗೆ ಎಲ್ಲಿಂದ ರೆವಿನ್ಯೂ ಬರ್ತಾ ಇತ್ತು, ಸ್ಪೆಷಲ್ ರೆವಿನ್ಯೂ ಎಲ್ಲಿಂದ ಬರ್ತಾ ಇತ್ತು? ಆನ್ಸರ್ ಫ್ರಮ್ ಎ ಗೇಮಿಂಗ್ ಹೌಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಈಸ್ ದ ಗೇಮ್ ಪ್ಲೇಡ್ ಇನ್ ದಟ್ ಗೇಮಿಂಗ್ ಹೌಸ್? ಆ ಗೇಮಿಂಗ್ ಹೌಸಲ್ಲಿ ಆಡ್ತಾ ಇದ್ದಿದ್ದ ಆಟ ಯಾವುದದು ಅಂದರೆ ಆನ್ಸರ್ ಈಸ್ ರೋಲೆಟ್. ಏನು ರೋಲೆಟ್ ಯಾವ ಥರದ್ದು ಗೇಮ್ ಅಂತ ಹೇಳಿದ್ರೆ, ನೀವೆಲ್ಲಾದರೂ ಎಕ್ಸಿಬಿಷನ್, ಸರ್ಕಸ್ ಅಥವಾ ಎಲ್ಲಾದರೂ ಈ ಥರದ ಶೋ ಇರುತ್ತಲ್ಲ, ಜಾತ್ರೆಯಲ್ಲಿ ಎಲ್ಲಾದರೂ ಹೋದಾಗ ನೀವು ನೋಡ್ತೀರಿ, ಒಂದು ಚಕ್ರ ಥರ ಸುತ್ತಾ ಇರುತ್ತೆ. ಅದಕ್ಕೊಂದು ಬಾಣ ಹೊಡಿಬೇಕು. ಯಾವ ನಂಬರ್ಗೆ ಹೋಗಿ ಅದು ಬಾಣ ಹೊಡೆಯುತ್ತೋ ಆ ನಂಬರ್ಗೆ ಏನು ಗಿಫ್ಟ್ ಇರುತ್ತೋ ಅದನ್ನು ನಿಮಗೆ ಕೊಡ್ತಾರೆ. ಆ ಆಟ ಆಡಲಿಕ್ಕೆ ನಿಮ್ಗೆ ಇಷ್ಟು ಫೀ ಅಂತ ತಗೊಳ್ತಾರೆ. ನಂಬರ್ ಬೇಸಿಸ್. ನೀವು ಯಾವ ನಂಬರ್ ನೀವು ಹೊಡೆದಾಗ ಅದು ವೀಲ್ ನಿಂತ್ಕೊಳ್ಳುತ್ತೋ, ಯಾವ ನಂಬರ್ಗೆ ಟಚ್ ಆಗುತ್ತೋ ಆ ಪ್ರೈಸು ನಿಮಗೆ ಬರುತ್ತೆ. ಎಷ್ಟೋ ಕಡೆ ನೋಡ್ತೀರ ಎಕ್ಸಿಬಿಷನಲ್ಲೆಲ್ಲ. ಅದೇ ಥರದ್ದೇ ಇದು. ದೊಡ್ಡ ಚಕ್ರ, ಒಂದು ಟೇಬಲ್, ಅದರ ಮೇಲೆ ದೊಡ್ಡ ಚಕ್ರ ಅಂದ್ಕೊಳ್ಳಿ. ಅದಕ್ಕೇನು, ಇನ್ನೊಬ್ಬ ಅವನು ನಂಬರ್ ಕೂಗೋನೆಲ್ಲೋ ಇರ್ತಾನೆ. ಇಲ್ಲಿ ಜನ ಎಲ್ಲ ಬಿಡ್ ಕಟ್ತಾರೆ. ಏನು, ನಂದು 3, ನಂದು 6, ನಂದು 5, ನಂದು 9 ಅಂತ ಹೀಗೆಲ್ಲ ಕಟ್ಟಿರ್ತಾರೆ. ಯಾವ ನಂಬರ್ಗೆ ಅದು ನಿಂತ್ಕೊಳ್ಳುತ್ತೋ ಆ ನಂಬರ್ನವರು ವಿನ್ ಆಗ್ತಾರೆ. ಅವರಿಗೆ ಉಳಿದವರು ಕಟ್ಟಿರೋ ದುಡ್ಡೆಲ್ಲ ಅವನಿಗೆ ಕೊಡಬೇಕು, ವಿನ್ನರ್ಗೆ. ಇದು ಗೇಮ್ ರೋಲೆಟ್ ಅಂತೇಳಿ. ಪೀಪಲ್ ಪ್ಲೇ ಆ್ಯಂಡ್ ವೆದರ್ ದೇ ವಿನ್ ಆರ್ ಲೂಸ್, ದ ಕೀಪರ್ ಆಲ್ವೇಸ್ ಗೆಟ್ಸ್ ಎ ಪರ್ಸಂಟೇಜ್ ಆನ್ ದ ಟರ್ನ್ ಓವರ್. ದ ಪೀಪಲ್ ಪ್ಲೇ. The people, many people, they come and play. Sometimes they win, sometimes they lose. ಎಷ್ಟೋ ಜನ ಬರ್ತಾಯಿದ್ರು, ಈ ಗೇಮ್ ಆಡ್ತಾಯಿದ್ರು. ಕೆಲವರು ವಿನ್ ಅಂದರೆ ಗೆಲ್ಲೋದು, ಕೆಲವರು ಗೆಲ್ತಾರೆ. ಲೂಸ್, ಕೆಲವರು ದುಡ್ಡು ಕಳ್ಕೊತಾರೆ. ಬಟ್ ದ ಓನರ್, ದ ಕೀಪರ್ ಆಫ್ ದಟ್ ಗೇಮಿಂಗ್ ಹೌಸ್, ಡೆಫಿನೆಟ್ಲಿ ಹಿ ಗೆಟ್ಸ್ ಸಮ್ ಪರ್ಸಂಟೇಜ್. ಯಾರು ಸೋಲಿ ಬಿಡಲಿ, ಬಂದವರೆಲ್ಲ ದುಡ್ಡು ಕಟ್ಟಬೇಕು. ಅದರಲ್ಲಿ ಇಷ್ಟು ಪರ್ಸಂಟೇಜು ಅಂತ ಹೇಳ್ಬಿಟ್ಟು ಆ ಓನರ್ ಏನಿದ್ದಾನಲ್ಲ, ಆ ಗೇಮಿಂಗ್ ಹೌಸ್ ಕೀಪರ್ ಇದ್ದಾನಲ್ಲ, ಅವನಿಗೆ ಇಷ್ಟು ಪರ್ಸಂಟೇಜು ಅಂತ ಹೋಗ್ತಾಯಿತ್ತು. ಯಾರು ಸೋತ್ರೇನೋ ಗೆದ್ರೇನೋ ಅವನಿಗೆ ಮಾತ್ರ ಇಷ್ಟು ಲಾಭ ಅಂತ ಬರ್ತಾಯಿತ್ತು. ಆ್ಯಂಡ್ ಔಟ್ ಆಫ್ ದಿಸ್ ಪ್ರಾಫಿಟ್ಸ್ ಹಿ ಪೇಸ್ ಎ ಲಾರ್ಜ್ ಸಮ್ ಟು ದ ಪ್ರಿನ್ಸ್. ಔಟ್ ಆಫ್ ದಟ್ ಪರ್ಸಂಟೇಜ್, ಇವನಿಗೆ ಇಷ್ಟು ಪರ್ಸೆಂಟು ಅಂತ. ಈಗ ನಾವು ಏನಾದರೂ ಬಿಸ್ನೆಸ್ ಮಾಡಿ ಹೇಳ್ತೀವಲ್ಲ, ನಮಗೆ 2% ಬರಬೇಕು, 10% ಬರಬೇಕು, ಹಿಂಗೆ ಲಾಭ ಬರಬೇಕು ಅಂತೀವಲ್ಲ, ಹಾಗೆ ಅವನಿಗೆ ಇಷ್ಟು ಪರ್ಸೆಂಟ್ ಅಂತ ಹೋಗ್ತಾಯಿತ್ತು. ಔಟ್ ಆಫ್ ದಟ್ ಪ್ರಾಫಿಟ್, ಔಟ್ ಆಫ್ ದಟ್ ಪರ್ಸಂಟೇಜ್ ಹಿ ಹ್ಯಾಸ್ ಟು ಗಿವ್ ಸಮಥಿಂಗ್ ಟು ದ ಕಿಂಗ್ ಆಫ್ ಮೊನಾಕೋ. ಈಗ 100 ರೂಪಾಯಿ ಲಾಭ ಬಂದರೆ ಅದರಲ್ಲಿ 40-50 ರೂಪಾಯಿನ ರಾಜನಿಗೆ ಕೊಟ್ಟು ಕಳಿಸಬೇಕು. ಇನ್ನು ಉಳಿದಿದ್ದನ್ನು ಇವನು ಇಟ್ಕೋಬೇಕು. ಆ ಥರ ಅಗ್ರಿಮೆಂಟ್. The reason he pays so much is that it is the only such gambling establishment left in Europe. Why? Because this is the only gaming house all over Europe, only in Monaco. ಯಾಕಪ್ಪ ಜನ ಅಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾಯಿದ್ರು, ಆಡ್ತಾಯಿದ್ರು ಅಂತ ಹೇಳಿದ್ರೆ, ಅಂಥ ಗೇಮಿಂಗ್ ಹೌಸ್ ಎಲ್ಲೂ ಇಲ್ಲ. ಅಂದರೆ ರೋಲೆಟ್ ಗೇಮ್ ಆಡ್ತಕ್ಕಂಥ ಗೇಮಿಂಗ್ ಹೌಸ್ ಎಲ್ಲೂ ಇಲ್ಲ ಇಡೀ ಯುರೋಪಲ್ಲಿ, ಮೊನಾಕೋದಲ್ಲಿ ಮಾತ್ರ. ಅದಕ್ಕೆ ಜನ ರಶ್ ಇರ್ತಿತ್ತು. ಅದು ಗೇಮಿಂಗ್ ಹೌಸ್ ಕೀಪರ್ಗೆ ಒಳ್ಳೆ ಪರ್ಸೆಂಟೇಜ್ ಸಿಗೋದು, ರಾಜನಿಗೂ ಇನ್ಕಮ್ ಹೋಗೋದು. Some of the little German sovereigns used to keep gaming houses of the same kind, but some years ago they were forbidden to do so. Some of the kingdoms, some kings, they also kept such gaming houses. ಒಂದು ಕಾಲದಲ್ಲಿ ಯುರೋಪಲ್ಲಿ ಬೇರೆ ಬೇರೆ ರಾಜರೆಲ್ಲ ಈ ಥರದ್ದೆಲ್ಲ ಗೇಮಿಂಗ್ ಹೌಸ್ ಇಟ್ಟಿದ್ದರು. ಬಟ್ ನವಿ ಡೇಸ್ ದೇ ಹ್ಯಾವ್ ಫರ್ಬಿಡನ್ ದಟ್. ಫರ್ಬಿಡನ್ ನಿಷೇಧ.
ಅವರೆಲ್ಲರೂ ಕೂಡ ಅವ್ರ ರಾಜ್ಯದಿಂದ ಅಂತ ಗೇಮಿಂಗ್ ಹೌಸನ್ನು ತೆಗೆದಾಕ್ಬಿಟ್ಟಿದ್ರು. ಆ ಗೇಮಿಂಗ್ ಹೌಸ್ ರನ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ವೈ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಏನು ಕಾರಣ? ಯಾಕಪ್ಪ ಅಂತ ಲಾಭ ಬರ್ತಕ್ಕಂಥ ಗೇಮಿಂಗ್ ಹೌಸನ್ನು ತೆಗೆದಾಕಿದ್ದಾರೆ? The reason they were stopped was because these gaming houses did so much harm. ಹಾರ್ಮ್ ಅಂದರೆ ತೊಂದರೆ. ಯಾಕೆ ಆ ಗೇಮಿಂಗ್ ಹೌಸಸ್ ಕ್ಯಾನ್ಸಲ್ ಆಯಿತು? ಬಿಕಾಸ್ ದ ಗೇಮಿಂಗ್ ಹೌಸಸ್ ಡಿಡ್ ಸಚ್ ಹಾರ್ಮ್. ಹಾರ್ಮ್ ಅಂದರೆ ತೊಂದರೆ. ಆ ಗೇಮಿಂಗ್ ಹೌಸಿಂದ ಸಾಕಷ್ಟು ತೊಂದರೆ ಆಗ್ತಾಯಿತ್ತು. ಈಗ ನಮಗೆ ಅನಿಸುತ್ತೆ ಒಳ್ಳೆ ಪ್ರಾಫಿಟ್ ಬರ್ತಾ ಇತ್ತು, ಅದರಿಂದ ತೊಂದರೆ ಏನಾಗ್ತಾ ಇತ್ತು ಅಂಥೇಳಿ ನಮ್ಗೆ ಅನಿಸುತ್ತೆ. ನೋಡಿ ಮುಂದೆ. A man would come and try his luck. Okay, a man comes and he tries his luck. ಒಬ್ಬ ಬರ್ತಾನೆ, ಒಬ್ಬ ಬಿಟ್ಟು ಕಡ್ತಾನೆ, ಅವನ ಅದೃಷ್ಟ ಪರೀಕ್ಷೆ ಮಾಡ್ಕೋತಾನೆ. Try his luck. Then he would risk all he had and lose it. Now he risks all the amount he has in his pocket. ಅವನ ಪಾಕೆಟಲ್ಲಿ ಎಷ್ಟು ದುಡ್ಡು ತಂದಿದ್ದಾನೋ ಅಷ್ಟು ಕೂಡ ಅಲ್ಲಿ ಹರಾಜಿಗೆ ಅಲ್ಲಿ ಅದಕ್ಕೆ ಗೇಮಿಗೆ ಕಟ್ಟಿಬಿಡ್ತಾನೆ. ಆ್ಯಂಡ್ he may lose it. ಎಷ್ಟೋ ಸಂದರ್ಭದಲ್ಲಿ ಅವನು ಅದನ್ನು ಕಳ್ಕೊಂಡ್ಬಿಡ್ತಾನೆ, ದುಡ್ಡು ಕಳ್ಕೊಂಡ್ಬಿಡ್ತಾನೆ. ದೆನ್ he would even risk money that did not belong to him and lose that too. Even he takes money from the people around, from others. ಅವನ ಕೈಯಲ್ಲಿರೋ ದುಡ್ಡು ಕಳ್ಕೊತಾನೆ, ಅಕ್ಕಪಕ್ಕದವ್ರ ಹತ್ರ ಇಸ್ಕೊಂಡು ಅದನ್ನು ದುಡ್ಡಿಗೆ ಇಡ್ತಾನೆ. ನಾವು ಈ ಜೂಜಾಡ್ತೀವಿ ಅಂತೀವಲ್ಲ ಆ ಥರ, ಅದಕ್ಕೆ ಪಣವಾಗಿಡ್ತಾನೆ, ಅದನ್ನೂ ಕಳ್ಕೊತಾನೆ. In despair, ನಿರಾಶೆ, ಜುಗುಪ್ಸೆ, he would drown or shoot himself. Then what happens? Everything is lost. ಎಲ್ಲ ಕಳ್ಕೊಂಬಿಟ್ಟ. ಏನು ಮಾಡ್ತಾನೆ? ಈ ಡ್ರೌನ್ ಅಂದರೆ ಮುಳುಗೋದು. ಹೋಗಿ ಮೆಡಿಟೇರಿಯನ್ ಸಿ ಪಕ್ಕದಲ್ಲೇ ಮೆಡಿಟೇರಿಯನ್ ಸಮುದ್ರ ಇದೆ. ಈ ಡ್ರೌನ್ಸ್ ದೇರ್, ಅಲ್ಲಿ ಹೋಗಿ ಆ ಸಮುದ್ರದಲ್ಲಿ ಮುಳುಗ್ಬಿಡ್ತಾನೆ. ಆರ್ ಈ ಶೂಟ್ಸ್ ಹಿಮ್ಸೆಲ್ಫ್, ತಾನು ಶೂಟ್ ಮಾಡ್ಕೊಂಡ್ಬಿಡ್ತಾನೆ. ಸೊ the Germans forbade their rulers to take money in this way. So the Germans, the people, they asked the king not to open, give permission to such gaming houses. So Germans ಏನು ಮಾಡಿದ್ರು? ಬೇಡ ಅಂತ ಗೇಮಿಂಗ್ ಹೌಸನ್ನು ಇಡಬೇಡಿ ಅಂತ ಸುತ್ತಮುತ್ತ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಗೇಮಿಂಗ್ ಹೌಸ್ ಇಲ್ಲ. ಬಟ್ there was no one to stop the Prince of Monaco. But King of Monaco, he has no option. He has no other option to stop that gaming house. It is the only source of income for him. ಇವನಿಗೆ ಬೇರೆ ಆಪ್ಷನ್ನೇ ಇಲ್ಲ. ಕಿಂಗ್ ಆಫ್ ಮೊನಾಕೋಗೆ ಬೇರೆ ಜರ್ಮನಿ, ಇಟಲಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಆದರೆ ಇವನಿಗೆ ಬೇರೆ ದಾರಿ ಇಲ್ಲ. ಅದರಿಂದ ಮಾತ್ರ ಆದಾಯ ಬರೋದು ಅವನಿಗೆ. ಸೊ he is not ready to stop it. He remained with a monopoly of the business. ಮೊನೊಪೊಲಿ ಅಂದ್ರೇನು? ಸಿಂಗಲ್ ಓನರ್ಶಿಪ್, ಸಿಂಗಲ್ ಡೀಲರ್ಶಿಪ್ ಅಂತ. ಇಡೀ ಯುರೋಪಲ್ಲಿ, ಇಡೀ ಜರ್ಮನಲ್ಲಿ ಇವನೊಬ್ಬನೇ ಆ ಗೇಮಿಂಗ್ ಹೌಸನ್ನು ಪರ್ಮಿಷನ್ ಕೊಟ್ಟಿರೋದು. ಹಾಗಾಗಿ ಸಾಕಷ್ಟು ಜನ ಮೊನಾಕೋಗೆ ನುಗ್ಗುತ್ತಾ ಇದ್ರು ಆಟ ಆಡಲಿಕ್ಕೆ. ಇವನಿಗೆ ಇನ್ಕಮ್ ಬರ್ತಾಯಿತ್ತು. ಸೊ ನಾವು everyone who wants to gamble goes to Monaco. Now everybody, whoever wants to play that gamble roulette game, they go to Monaco. ಸೊ ಸುತ್ತಮುತ್ತ ರಾಜ್ಯಗಳಲ್ಲಿ ಯಾರಿಗೆ ಆಯಿತು ಗ್ಯಾಂಬಲ್ ಆಡಬೇಕು, ಜೂಜ್ ಆಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅವ್ರು ಎಲ್ಲಿಗೆ ಬರ್ತಾಯಿದ್ರು? ಟು ದ ಕಿಂಗ್ಡಮ್ ಆಫ್ ಮೊನಾಕೋ. ಸೊ ನೀವು ಆ ಲೈನನ್ನು ನೋಡಿ, ಅದನ್ನು ಜಂಬಲ್ಡ್ ಸೆಗ್ಮೆಂಟಲ್ಲಿ ಒಂದು ಸರಿ ಕೊಟ್ಟಿದ್ರು ಒಂದು ಕ್ವೆಶನ್ ಪೇಪರಲ್ಲಿ. ಜಂಬಲ್ಡ್ ಸೆಗ್ಮೆಂಟ್ ಅಂದ್ರೇನು? ನೀವು ಫಸ್ಟ್ ಇಯರ್ ಎಕ್ಸಾಮಲ್ಲಿ ಮಾಡಿದ್ದೀರಾ ನೀವು, 1 ಮಾರ್ಕಿಂದು ಕ್ವೆಶನ್ಸು. ಅಂದರೆ ವರ್ಡ್ಸನ್ನು ಅರೇಂಜನ್ನು ಅವರು ಡಿಸ್ಟರ್ಬ್ ಮಾಡಿರ್ತಾರೆ, ಪ್ಲೇಸನ್ನು ಚೇಂಜ್ ಮಾಡಿರ್ತಾರೆ. ನೀವೇನು ಮಾಡಬೇಕು? ಅವುಗಳನ್ನ ಮತ್ತೆ ರಿಅರೇಂಜ್ ಮಾಡಿಬಿಟ್ಟು ಒಂದು ಸೆಂಟೆನ್ಸ್ ಆಗಿ, ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ರೈಟ್ ಮಾಡಬೇಕು. ಸೊ ಆ ಥರ ಇದೇ ಸೆಂಟೆನ್ಸನ್ನು ಒಂದು ಸರಿ ಕೊಟ್ಟಿದ್ರು. ಸೊ ನಾವು everyone who wants to gamble goes to Monaco. Whether they win or lose, the prince gains by it. Whether that person who plays the game, he may win or lose, ಆಡ್ತಾರಲ್ಲ ಅವರು ಗೆಲ್ತಾರೋ ಸೋಲ್ತಾರೋ, ಬಟ್ ದ ಕಿಂಗ್ he gets some percentage.
You can't earn stone palaces by honest labor. ಎ ಪ್ರೊವರ್ಬ್ ಅಲ್ಲಿದೊಂದು ಗಾದೆ ಮಾತು, ಆಡು ಮಾತು. ಏನಂತ ಹೇಳಿದ್ರೆ, ಯು ಕೆನಾಟ್ ಬಿಲ್ಡ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ಆನೆಸ್ಟ್ ಲೇಬರ್, ಆನೆಸ್ಟ್ ಪ್ರಾಮಾಣಿಕವಾಗಿ, ಲೇಬರ್ ಶ್ರಮ ಅಥವಾ ಕೂಲಿ ಮಾಡಿದ್ರೆ, ದುಡಿದ್ರೆ, ಪ್ರಾಮಾಣಿಕವಾಗಿ ದುಡಿಯೋದ್ರಿಂದ ಬರೋ ದುಡ್ಡಿದೆಯಲ್ಲ, ಅದರಿಂದ ವಿ ಕಾಂಟ್ ಬಿಲ್ಡ್ ಪ್ಯಾಲೇಸಸ್. ಅರಮನೆ ಕಟ್ಟೋಕ್ಕಾಗಲ್ಲ. ಅಂದ್ರೇನರ್ಥ? ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಏನು ದುಡಿತೀವಲ್ಲ, ಆದಾಯ ಬರುತ್ತಲ್ಲ, ಆ ದುಡ್ಡಲ್ಲಿ ನಾವು ಅರಮನೆ ಕಟ್ಟೋಕ್ಕಾಗಲ್ಲ, ಅರಮನೆ ನಡ್ಸೋಕ್ಕಾಗಲ್ಲ. ಅಂದರೆ ಇದು ಇಂಡೈರೆಕ್ಟಾಗಿ ಏನರ್ಥ? ಯಾವುದಾದ್ರೂ ನಮ್ಗೆ ಆ ಥರ ಸುಮ್ಮನೆ ದುಡ್ಡು ಯಾವುದಾದ್ರೂ ಬಂದು ಬಿದ್ದರೆ ಅದರಲ್ಲಿ ನಾವು ಜೋಶ್ ಮಾಡ್ಬೋದು, ಮಜಾ ಮಾಡ್ಬೋದು, ಲಕ್ಸುರಿ ಮಾಡ್ಬೋದು ಅಂತ ಅರ್ಥ. ಅಂದರೆ ಏನರ್ಥ? ರಾಜನ ಅರ್ಥ ಏನಾಗಾದರೆ, ಎಸ್, ಐ ಹ್ಯಾವ್ ಟು ಸಪೋರ್ಟ್ ದಿಸ್ ಗೇಮಿಂಗ್ ಹೌಸ್. ದೇರ್ ಇಸ್ ನೋ ಅದರ್ ವೇ. If I have to run the palace, if I have to pay the salary to the courtiers and other things, I am in need of that gaming house. Otherwise, no palace, no courtiers, no kingdom, no king. And the kinglet of Monaco knows it is a dirty business. The king of Monaco, he knows very well. Gambling is a dirty business. Dirty business underline ಮಾಡಿ. ಇದರ ಮೇಲೆ ಒಂದು ಕ್ವೆಶನ್ ಕೇಳ್ತಾರೆ. ಏನಂತ? ದೋ ಗ್ಯಾಂಬ್ಲಿಂಗ್ ಈಸ್ ಎ ಡರ್ಟಿ ಬಿಸ್ನೆಸ್, ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಡಿಪೆಂಡ್ ಆನ್ ದಟ್ ಗೇಮಿಂಗ್ ಹೌಸ್? ಗೇಮಿಂಗ್ ಹೌಸ್ ಒಂದು ಡರ್ಟಿ ಬಿಸ್ನೆಸ್, ಕೊಳಕು ವ್ಯವಹಾರ ಅಂದ್ಕೊಳ್ಳಿ, ಜೂಜಾಡೋದು, ನಮ್ಮ ಪ್ರಜೆಗಳನ್ನೇ ಸಾಯಿಸೋದು, ಇದೆಯಲ್ಲ ಡರ್ಟಿ ಬಿಸ್ನೆಸ್ ಅಂತ ಗೊತ್ತಿದ್ರೂ ಕೂಡ ಯಾಕೆ ಕಿಂಗ್ ಆಫ್ ಮೊನಾಕೋ ಅದ್ರ ಮೇಲೆ ಡಿಪೆಂಡ್ ಆಗಿದ್ದ? ಸೊ ನಮ್ಮ ಮೇಲ್ಗಡೆ ಏನು ನಿಮಗೆ ಪಾಯಿಂಟ್ಸ್ ಹೇಳ್ಕೊಂಡು ಬಂದೆ ಅವನ್ನೆಲ್ಲ ನಿಮಗೆ ಜೋಡಿಸ್ಕೊಂಡ್ರೆ 4 ಮಾರ್ಕ್ಸ್ ಆನ್ಸರ್ ಆಗುತ್ತೆ. ಸೊ ಹಿಯರ್ ಸ್ಟೂಡೆಂಟ್ಸ್, ಯು ಸಿ ದ ಕಿಂಗ್ ಆಫ್ ಮೊನಾಕೋ, ಈ ನೋಸ್ ದಟ್ ಗ್ಯಾಂಬ್ಲಿಂಗ್ ಈಸ್ ಎ ಡರ್ಟಿ ಬಿಸ್ನೆಸ್. ಗೊತ್ತು ಇವ್ಯಾರ ಭಾಳ ಕೆಟ್ಟದ್ದು, ಕೊಳಕು, ಜನ ಹಾಳಾಗ್ತಾರೆ, ಗೊತ್ತಿತ್ತು ಅವನಿಗೆ. ಬಟ್ ವಾಟ್ ಈಸ್ ಹೀ ಟು ಡೂ? ವಾಟ್ ಟು ಡೂ? ಹಿ ಹ್ಯಾಸ್ ನೋ ಅದರ್ ಆಪ್ಷನ್ಸ್. ಆದರೆ ಏನು ಮಾಡಬೇಕು? ಬೇರೆ ದಾರಿ ಇಲ್ಲ. ಹಿ ಹ್ಯಾಸ್ ಟು ಲೀವ್. ದ ಕಿಂಗ್ ಹ್ಯಾಸ್ ಟು ಲೀವ್. ರಾಜ ಬದುಕಬೇಕಲ್ಲ, ರಾಜನಾಗಿ ಬದುಕಬೇಕಲ್ಲ. ಆ್ಯಂಡ್ ಟು ಡ್ರಾ ಎ ರೆವಿನ್ಯೂ ಫ್ರಮ್ ಡ್ರಿಂಕ್ ಆ್ಯಂಡ್ ಫ್ರಮ್ ಟೊಬ್ಯಾಕೋ ಈಸ್ ಆಲ್ಸೋ ನಾಟ್ ಎ ನೈಸ್ ಥಿಂಗ್. ಆ್ಯಂಡ್ ವಾಟ್ ಅಬೌಟ್ ಟೊಬ್ಯಾಕೋ, ವಾಟ್ ಅಬೌಟ್ ಡ್ರಿಂಕ್, ದೇ ಆರ್ ಆಲ್ಸೋ ಡರ್ಟಿ ಬಿಸ್ನೆಸ್. ಈಗ ಕುಡಿಯೋದು ಅದು ಕೂಡ ಡರ್ಟಿನೇ, ಸಿಗರೇಟ್ ಅದು ಕೂಡ ಕೊಳಕೆ, ಅದರಿಂದನೂ ಆದಾಯ ಬರುತ್ತಲ್ಲ. ಲೈಕ್ ದಟ್ ಗ್ಯಾಂಬ್ಲಿಂಗ್ ಅಂತ ಅವನು ಅಂದ್ಕೊಂಡ. ಸೊ he lives and reigns and rakes in the money. ಸೊ ಇಲ್ಲಿ ಸಂಘ ಅಂದ್ಕೊಂಡು ಅವ್ನು ಕಾಂಪ್ರಮೈಸ್ ಮಾಡ್ಕೊಂಡ. ರಾಜನಾಗಿದ್ದಾಗ ಆಡಳಿತ, ರೈನ್ ಅಂದರೆ ಆಡಳಿತ ನಡೆಸ್ತಾ ಇದ್ದ. ಆ್ಯಂಡ್ ರೇಕ್ಸ್ ಅಂದರೆ ಬಾಚ್ಕೊಳ್ಳೋದು, ದುಡ್ಡು ಬಾಚುತ್ತಿದ್ದ. ಆ್ಯಂಡ್ ಹೋಲ್ಡ್ಸ್ ಈಸ್ ಕೋರ್ಟ್ ವಿತ್ ಆಲ್ ದ ಸೆರೆಮನಿ ಆಫ್ ಎ ರಿಯಲ್ ಕಿಂಗ್. ದಟ್ ಈಸ್ ಹೌ he looks after Monaco just like a real king. ನಿಜವಾದ ರಾಜನ ಥರನೇ ಅವನು ರಾಜ್ಯಭಾರ ಮಾಡ್ತಾ ಇದ್ದ. ದೋ ಇಟ್ ಈಸ್ ಎ ಸ್ಮಾಲ್ ಕಿಂಗ್ಡಮ್, ಟಾಯ್ ಕಿಂಗ್ಡಮ್. ಹಿ ಹ್ಯಾಸ್ ಇಸ್ ಕೊರೋನೇಷನ್. ಕರೋನೇಷನ್ ಅಂದರೆ ಪಟ್ಟಕ್ಕೇರೋದು, ಸಿಂಹಾಸನ ಹೇರ್ತಕ್ಕಂಥದ್ದು, ಅದನ್ನು ಮಾಡ್ತಾ ಇದ್ದ. ಲೆವೀಸ್, ಟ್ಯಾಕ್ಸಸ್ ಆ್ಯಂಡ್ ರಿವಾರ್ಡ್ಸ್, ಸೆಂಟೆನ್ಸಸ್, ಸೆಂಟೆನ್ಸ್ ಅಂದರೆ ಪನಿಷ್ಮೆಂಟ್, ಆ್ಯಂಡ್ ಪಾರ್ಡನ್ಸ್. And he also has his reviews, councils, laws and courts of justice, just like other kings, only on a smaller scale. Everything he does just like a king. ಎಲ್ಲ ಕೂಡ ಪ್ರತಿಯೊಂದು ಅಷ್ಟೇ ರಾಜನ ಥರನೇ ದರ್ಬಾರ್ ಮಾಡ್ತಾ ಇದ್ದ. ರಾಜ, ಆಸ್ಥಾನ, ಕಾನೂನು ಮಾಡೋದು, ಪನಿಷ್ಮೆಂಟ್ ಕೊಡೋದು, ಸೆಂಟೆನ್ಸ್ ಕೊಡೋದು, ಟ್ಯಾಕ್ಸ್ ಹಾಕೋದು, ಪ್ರತಿಯೊಂದು ಕೂಡ ಜಸ್ಟ್ ಲೈಕ್ ಎ ಕಿಂಗ್. ಸೊ ಸ್ಟೂಡೆಂಟ್ಸ್, ಈ ಫಸ್ಟ್ ಅವರಲ್ಲಿ ನಾವು ಈ ಕ್ಲಾಸನ್ನು ಇಲ್ಲಿಗೆ ನಿಲ್ಲಿಸೋಣ. ಈ ಭಾಗದಲ್ಲಿ ನಿಮಗೆ ಯು ವಿಲ್ ಗೆಟ್ ಡೆಫಿನೆಟ್ಲಿ 1 ಮಾರ್ಕ್ ಕ್ವೆಶನ್ಸ್, ಸಮ್ 6 or 7 1 ಮಾರ್ಕ್ ಕ್ವೆಶನ್ಸ್, ಆ್ಯಂಡ್ ಆಲ್ಸೋ 1 ಲಾಂಗ್ ಆನ್ಸರ್, 4 marks or 6 marks in question. ಸೊ 1 ಮಾರ್ಕ್ ಕ್ವೆಶನ್ಸ್ ಏನು ನಿಮ್ಗೆ ಅಲ್ಲೆಲ್ಲ ಹೇಳಿದ್ದೀನಿ ನಾನು. ನೇಮ್ ಒನ್ ಆಫ್ ದ ನೆಬರಿಂಗ್ ಕಂಟ್ರೀಸ್ ಆಫ್ ಮೊನಾಕೋ. ದೇರ್ ವರ್ ಡ್ಯಾಶ್ people in Monaco. There were dash men in Monaco army. Name one of the taxes in Monaco. From where did the special revenue come from?
Name the game played in gaming house. These are all 1 mark questions. ಸೊ ಸ್ಟೂಡೆಂಟ್ಸ್, ನಿಮಗೆ ಆನ್ಲೈನ್ ಕ್ಲಾಸಸ್ಸು ಕೂಡ ನಾನು ಮಾಡ್ತಾ ಇದ್ದೇನೆ. ನೀವು ಇದನ್ನೆಲ್ಲ ಓದಿ ಒಂದು 2-3 ಸರಿ ಓದ್ಕೊಂಡು ಟೆಕ್ಸ್ಟ್ ಬುಕ್ ಓದ್ಕೊಂಡು ನೀವು ತಯಾರಾದರೆ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವು ಎರಡನ್ನೂ ಕೂಡ ಫಾಲೋ ಮಾಡಬೇಕು. ನಿಮಗೇನು ಯೂಟ್ಯೂಬ್ ಕ್ಲಾಸ್ ಹಾಕ್ತೀವಿ, 1 ಸರಿ ಅಲ್ಲ 4 ಸರಿ ಹಾಕ್ಕೊಂಡು ಕೇಳಿ ಅರ್ಥ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಅರ್ಥ ಮಾಡ್ಕೊಳ್ಳಿ. ಹಾಗೆ ಲೈವ್ ಕ್ಲಾಸಸ್ಸಲ್ಲೂ ಕೂಡ ನಾವು ಕೇಳೋ ಕ್ವಶನ್ಸ್ಗೆ ಉತ್ತರ ಹೇಳಿ. ನೀವೆರಡನ್ನು ಫಾಲೋ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ಫುಲ್ಲಾಗಿ ಕ್ಲಾಸಸನ್ನು ಮುಗಿಸ್ಕೋಬೋದು, ಪಾಠವನ್ನು ಕಲಿಬೋದು. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾಪ್ ಹಿಯರ್ and in the next class let us continue this lesson. Okay students, thank you.